ಎಲ್ರಿಗೂ ನಮಸ್ಕಾರ. ಇನ್ಫಿನಿಟ್ IAS KASನ UPSC ಆ್ಯಂಡ್ KPSC KAS ಕರೆಂಟ್ ಅಫೇರ್ಸ್ MCQ ಡಿಸ್ಕಷನ್ಗೆ ಸ್ವಾಗತ. ಇವತ್ತು ನಾವು ಜೂನ್ 2026 ಕರೆಂಟ್ ಅಫೇರ್ಸ್ ಬೇಸ್ಡ್ MCQನ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಈ ಪ್ರಶ್ನೆಗಳು ನಿಮ್ಮ ಮುಂಬರುವ KASಗೆ ತುಂಬ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂತಲೇ ನಾವು ಹೇಳ್ಬೋದು. ಮೊದಲನೇ ಪ್ರಶ್ನೆ ನೋಡಿದಾಗ PM ಸೇತು ಸ್ಕೀಮ್ ಬಗ್ಗೆ ಇದೆ. ಓಕೆ, ಸೊ ಆ ಸ್ಟೇಟ್ಮೆಂಟ್ಗಳನ್ನ ನೋಡ್ಕೊತಾ ಹೋಗೋಣ. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಫಾರ್ ಅಪ್ಗ್ರೇಡಿಂಗ್ ಗೌರ್ನಮೆಂಟ್ ITIs ಅಂತ ಇದೆ. The statement is correct as per the answer. It envisages upgrading 1000 ITIs through 200 hub and 800 spoke structure ಅಂತ ಇದೆ. Its primary ಅಥವಾ principal purpose is to provide seed capital exclusively to the artificial intelligence startups ಅಂತ ಇದೆ. ಮೂರನೇ ಸ್ಟೇಟ್ಮೆಂಟ್ ರಾಂಗ್ ಆಗಿರುತ್ತೆ. ಸೊ ಹಾಗಾಗಿ ಎರಡು ಸ್ಟೇಟ್ಮೆಂಟ್ ಮಾತ್ರ ರೈಟ್ ಇರುತ್ತೆ. ಓಕೆ, PM ಸೇತು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳ ಉನ್ನತೀಕರಣಕ್ಕಾಗಿ ರೂಪಿಸಲಾದ ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದೆ. ಓಕೆ, ಇದು 200 ಹಬ್ ಮತ್ತು 800 ಸ್ಪೋಕ್ ಮಾದರಿಯಲ್ಲಿ 1000 ಐಟಿಗಳನ್ನು ಉನ್ನತೀಕರಿಸುವುದನ್ನು ಉದ್ದೇಶಿಸಿದೆ ಅಂತ ನಾವು ನೋಡ್ಬೋದು. ಸೊ ಇದು ಕೃತಕ ಬುದ್ಧಿ ಮತ್ತು ಸ್ಟಾರ್ಟಪ್ಗಳಿಗೆ ಮಾತ್ರ ಬಂಡವಾಳ ಒದಗಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ ಅನ್ನೋದು ತಪ್ಪಾಗಿದೆ. ಸೊ ಹಾಗಾಗಿ ಎರಡು ಸ್ಟೇಟ್ಮೆಂಟ್ ಮಾತ್ರ ನಿಮಗೆ ಇಲ್ಲಿ ಸರಿಯಾಗಿರುತ್ತೆ. ಓಕೆ, ಸೊ ಇದರ ಒಂದು ವಿವರಣೆ ಕೂಡ ನೋಡ್ಬಿಡೋಣ. ನೋಡಿ, ಇಲ್ಲಿ PM ಸೇತು ಈಸ್ ಎ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ITI ಮಾಡರ್ನೈಸೇಷನ್ ಪ್ರೋಗ್ರಾಮ್ ವಿತ್ ಎ 60,000 crore outlay and industry participation. It is not an exclusive startup financing scheme. The hub and spoke model is intended to improve training quality, equipment, industry linkage and employability. Okay, PM ಸೇತು 60,000 ಕೋಟಿ ವೆಚ್ಚದ ಕೌಶಲ್ಯಾಭಿವೃದ್ಧಿ ಮತ್ತು ITI ಆಧುನೀಕರಣ ಕಾರ್ಯಕ್ರಮವಾಗಿದ್ದು ಕೈಗಾರಿಕಾ ವಲಯದ ಪಾಲ್ಗೊಳ್ಳುವಿಕೆಯನ್ನು ಒಳಗೊಂಡಿದೆ. ಇದು ಕೇವಲ ಸ್ಟಾರ್ಟಪ್ ಹಣಕಾಸು ಯೋಜನೆ ಅಲ್ಲ. ಹಬ್ ಸ್ಪೋಕ್ ಮಾದರಿಯ ಮೂಲಕ ತರಬೇತಿ, ಗುಣಮಟ್ಟ, ಉಪಕರಣಗಳು, ಕೈಗಾರಿಕಾ ಸಂಪರ್ಕ ಮತ್ತು ಉದ್ಯೋಗಾರ್ಹತೆಯನ್ನು ಹೆಚ್ಚಿಸುವುದು ಇದರ ಮುಖ್ಯ ಒಂದು ಉದ್ದೇಶ ಆಗಿರುತ್ತೆ ಅಂತ ನಾವಿಲ್ಲಿ ನೋಡ್ಬೋದು. ವೆರಿ ಇಂಪಾರ್ಟೆಂಟ್ ಸ್ಕೀಮ್, ನೆನ್ಪಿಡಿ. ಮುಂದಿನ ಪ್ರಶ್ನೆ ನೋಡೋಣ. It is about next billion AI index. ಓಕೆ, ನೆಕ್ಸಾ ಬಾಕ್ಸ್ ನೆಕ್ಸ್ಟ್ ಬಿಲಿಯನ್ AI ಸೂಚ್ಯಾಂಕದ ಬಗ್ಗೆ ಇದೆ. ಸೊ ನೆಕ್ಸಾ ಬಾಕ್ ಉದಯೋನ್ಮುಖ ಪರಿಸ್ಥಿತಿಗಳಲ್ಲಿ AI ವ್ಯವಸ್ಥೆಗಳ ಆರ್ಥಿಕ ಕಾರ್ಯಸಾಧ್ಯತೆ ಜಾರಿಗೊಳಿಸುವ ಸಾಮರ್ಥ್ಯ ಮತ್ತು ಆಡಳಿತ ಹೊಂದಾಣಿಕೆಯನ್ನು ಮೌಲ್ಯಮಾಪನ ಮಾಡುತ್ತದೆ. ಸೊ ಸರಿಯಾಗಿದೆ ಸ್ಟೇಟ್ಮೆಂಟು. ಇದು AI ಮಾದರಿಗಳನ್ನು ಕೇವಲ ಅತ್ಯಾಧುನಿಕ ಬೆಂಚ್ ಮಾರ್ಕ್ ಅಂಕಗಳು ಮತ್ತು ಗಣಕ ಶಕ್ತಿಯ ಆಧಾರದಲ್ಲಿ ಶ್ರೇಣೀಕರಿಸುತ್ತದೆ. ಅದು ತಪ್ಪಾಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಬಿಲಿಯನ್ AI ಸೂಚ್ಯಾಂಕವು ಕೈಗೆಟುಕುವಿಕೆ, ಮೂಲಸೌಕರ್ಯ, ಭಾಷೆ ಮತ್ತು ಆಡಳಿತದ ಮಿತಿಗಳು ಮಹತ್ವದ್ದಾಗಿರುವ ಪ್ರದೇಶಗಳಲ್ಲಿ AI ನೈಜ ಬಳಕೆಯನ್ನು ಅಳೆಯುವ ನಿರ್ಣಾಯಕ ಚೌಕಟ್ಟಾಗಿದೆ. ಓಕೆ, ಸೊ ನೆಕ್ಸ್ಟ್ ಬಿಲಿಯನ್ AI ಇಂಡೆಕ್ಸ್ ಈಸ್ ಡಿಸೈನ್ಡ್ ಆಸ್ ಡಯಾಗ್ನೋಸ್ಟಿಕ್ ಫ್ರೇಮ್ವರ್ಕ್ ಫಾರ್ ರಿಯಲ್ ವರ್ಲ್ಡ್ ಅಡಾಪ್ಷನ್, ಎಸ್ಪೆಷಲಿ ವೇರ್ ಅಫೋರ್ಡಬಿಲಿಟಿ, ಇನ್ಫ್ರಾಸ್ಟ್ರಕ್ಚರ್, ಲ್ಯಾಂಗ್ವೇಜ್ ಅಂಡ್ ಗವರ್ನೆನ್ಸ್ ಕನ್ಸ್ಟ್ರೇಂಟ್ಸ್ ಮ್ಯಾಟರ್. It therefore goes beyond laboratory performance or raw model capability. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. 75th anniversary ಆಫ್ ದಿ ಕಾಗೋಡು ಸತ್ಯಾಗ್ರಹ. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ನೋಡೋದಾದರೆ, ದ ಕಾಗೋಡು ಸತ್ಯಾಗ್ರಹ ಬಿಗನ್ ಇನ್ 1951 ಇನ್ ಸಾಗರ ರೀಜನ್ ಆಫ್ ಪ್ರೆಸೆಂಟ್ ಡೇ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಂಡ್ ವಾಸ್ associated with tenant cultivators. So the statement is right actually. It was primarily an urban industrial strike demanding a separate linguistic state. That was wrong actually. ಸೊ ಕಾಗೋಡು ಸತ್ಯಾಗ್ರಹವು 1951ರಲ್ಲಿ ಇಂದಿನ ಶಿವಮೊಗ್ಗ ಜಿಲ್ಲೆಯ ಸಾಗರ ಪ್ರದೇಶದಲ್ಲಿ ಆರಂಭಗೊಂಡಿದ್ದು ಗೇಣಿದಾರ ರೈತರ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಇತ್ತು ಅಂತ ನಾವು ನೋಡ್ಬೋದು. ಸೊ ಇದು ಪ್ರತ್ಯೇಕ ಭಾಷಾವಾರ ರಾಜ್ಯಕ್ಕೋಸ್ಕರ ನಡೆದ ಹೋರಾಟ ಅಲ್ಲ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಗಮನಿಸ್ಬೋದು. ಸೊ ಈ ಒಂದು 75th ಆನಿವರ್ಸರಿ ಇದೆಯಲ್ಲ, ಇದು 2026ರಲ್ಲಿ ಬರುತ್ತೆ. ಸ್ಟಾರ್ಟಿಂಗ್ ಫ್ರಮ್ 1951 ಅಂತ ತಗೊಂಡ್ರೆ ಸ್ಟಾರ್ಟ್ ಆಗಿದ್ದು. ಸೊ ಹಾಗಾಗಿ ಈ ಒಂದು ಕಾಗೋಡು ಸತ್ಯಾಗ್ರಹ ತುಂಬ ಒಂದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ ನಿಮಗೆ ಮುಂದಿನ ಎಕ್ಸಾಮ್ಸಲ್ಲಿ, ನೆನ್ಪಿಡಿ. ಮುಂದಿನ ಪ್ರಶ್ನೆ, ದ ಸ್ಟ್ರೆಂತ್ ಆಫ್ ದ ಸುಪ್ರೀಂ ಕೋರ್ಟ್. ಓಕೆ, ಇತ್ತೀಚೆಗೆ ಸ್ಟ್ರೆಂತ್ ಆಫ್ ದ ಸುಪ್ರೀಂ ಕೋರ್ಟ್ ಹೆಚ್ಚಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯಾಬಲ. ಓಕೆ, 2026 ತಿದ್ದುಪಡಿ ಭಾರತದ ಮುಖ್ಯ ನ್ಯಾಯಮೂರ್ತಿಯನ್ನು ಹೊರತುಪಡಿಸಿ 37 ನ್ಯಾಯಮೂರ್ತಿಗಳನ್ನು ನೀಡುತ್ತದೆ ಅಂತ ಅದು ಒದಗಿಸುತ್ತದೆ ಅಂತ ಹೇಳಿದೆ. ಹೀಗಾಗಿ ಮುಖ್ಯ ನ್ಯಾಯಮೂರ್ತಿಯನ್ನು ಒಳಗೊಂಡ ಒಟ್ಟು ಮಂಜೂರಾದ ಸಂಖ್ಯಾಬಲ 38 ಆಗುತ್ತದೆ.
ಸೊ ಉತ್ತರ ಆಗಿರೋದಕ್ಕೆ 2 ಹೇಳಿಕೆಗಳು ಸರಿಯಾಗಿದೆ. 1 ಮತ್ತು 2 ಯಾವುದು ಸರಿಯಾಗಿದೆ ಅಂತ ಕೇಳಿದರೆ 2 ಸರಿಯಾಗಿರುತ್ತೆ. ಓಕೆ. ಕಾನೂನು ಸಾಮಾನ್ಯವಾಗಿ ಇತರ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಭಾರತದ ನ್ಯಾಯಮೂರ್ತಿಯಿಂದ ಪ್ರತ್ಯೇಕವಾಗಿ ಲೆಕ್ಕಿಸುತ್ತದೆ. ಆದ್ದರಿಂದ 37 ಇತರ ನ್ಯಾಯಮೂರ್ತಿಗಳು ಮತ್ತು ಮುಖ್ಯ ನ್ಯಾಯಮೂರ್ತಿ ಸೇರಿ ಒಟ್ಟು ಮಂಜೂರಾದ ಸಂಖ್ಯೆ ಕೇವಲ 38 ಆಗುತ್ತೆ ಅಂತ ನಾವು ಇಲ್ಲಿ ನೆನಪಿಡಬೇಕು. ಓಕೆ. ಮುಂದಿನ ಪ್ರಶ್ನೆ ಹೋಗೋಣ. ದ ಡೆಲ್ಲಿ ಹೈಕೋರ್ಟ್ ಆ್ಯಂಡ್ ದ ರೈಟ್ ಟು ಬಿ ಫರ್ಗಾಟನ್. So the Delhi High Court treated the right to be forgotten as an aspect of informational privacy under Article 21. Very important question. The right is absolute and requires automatic deletion of every lawful court record from the internet. Okay. So that is not correct actually. Only statement 1 is correct. So ದೆಹಲಿ ಹೈಕೋರ್ಟ್ ಮತ್ತು ಮರೆತು ಹೋಗುವ ಹಕ್ಕಿನ ಸಂಬಂಧಪಟ್ಟಂತೆ ದೆಹಲಿ ಹೈಕೋರ್ಟ್ ಮರೆತು ಹೋಗುವ ಹಕ್ಕನ್ನು ಸಂವಿಧಾನದ ವಿಧಿ 21ರ ಅಡಿಯಲ್ಲಿ ಮಾಹಿತಿ ಗೋಪ್ಯತೆ ಒಂದು ಅಂಶವೆಂದು ಪರಿಗಣಿಸಿದೆ. ಅದು ಕರೆಕ್ಟ್ ಆಗಿದೆ. ಈ ಹಕ್ಕು ಸಂಪೂರ್ಣವಾಗಿದ್ದು, ಸೊ ಇದು ಸಂಪೂರ್ಣ ಆಗಿಲ್ಲ. ಪ್ರತಿಯೊಂದು ಕಾನೂನುಬದ್ಧ ನ್ಯಾಯಾಲಯದ ದಾಖಲೆಯನ್ನು ಅಂತರ್ಜಾಲದಿಂದ ಸ್ವಯಂಚಾಲಿತವಾಗಿ ಅಳಿಸುವುದನ್ನು ಕಡ್ಡಾಯಗೊಳಿಸುತ್ತದೆ. ಸೊ ದಿಸ್ ಈಸ್ ಅ ರಾಂಗ್ ಸ್ಟೇಟ್ಮೆಂಟ್. ಸೊ ಹಾಗಾಗಿ ನಾವು ಅದನ್ನು ಆನ್ಸರ್ 1 ಅಂತ ನಾವು 1 ಮಾತ್ರ ಸರಿಯಾಗಿದೆ ಅಂತ ನಾವು ನೋಡ್ಬೋದು. ಮುಂದಿನ ಪ್ರಶ್ನೆ ಹೋಗೋಣ. ದ ಬೆಲಾಟ್ರಿಕ್ಸ್ ಏರೋಸ್ಪೇಸ್ ಬಗ್ಗೆ ಇದೆ. The mission involves India's Bellatrix Aerospace and South Korea's Telepix. Okay. So answer statement 1 correct ಇದೆ. It is intended to demonstrate operations in very low Earth orbits, roughly 150 to 250 kilometers above the Earth. Okay, that is also correct. It is geostationary communication mission scheduled for immediate deployment in 2026. Okay. So explanation ಹೋಗೋಣ. ಈಗ proposed technology demonstration mission combines Bellatrix air breathing electric propulsion concept with the Telepix optical payload. Okay, VLO can improve the imaging resolution but create severe atmospheric drag, making propulsion and orbital maintenance crucial. Okay, ಈ ಮಿಷನ್ ನಲ್ಲಿ ಭಾರತದ ಬೆಲಾಟ್ರಿಕ್ ಏರೋಸ್ಪೇಸ್ ಮತ್ತು ದಕ್ಷಿಣ ಕೊರಿಯಾದ ಟೆಲಿಪಿಕ್ಸ್ ಭಾಗವಹಿಸಿದೆ. ಸರಿಯಾಗಿದೆ. ಸೊ ಇದು ಭೂಮಿಯಿಂದ ಸುಮಾರು 150ರಿಂದ 250 ಕಿಲೋಮೀಟರ್ ಎತ್ತರದ ಅತ್ಯಂತ ಕಡಿಮೆ ಭೂಕಕ್ಷೆಯಲ್ಲಿ ಕಾರ್ಯಾಚರಣೆಯನ್ನು ಪ್ರದರ್ಶಿಸುವ ಉದ್ದೇಶ ಹೊಂದಿದೆ. ಅದು ಕೂಡ ಸರಿಯಾಗಿದೆ. ಸೊ ಇದು 2026ರಲ್ಲಿ ತಕ್ಷಣ ಜಾರಿಗೊಳ್ಳುವ ಭೂಸ್ಥಿರ ಸಂವಹನ ವಿಷಯ ಆಗಿದೆ. ಅದು ರಾಂಗ್ ಸ್ಟೇಟ್ಮೆಂಟ್ ಆಗಿದೆ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್, ನೆನ್ಪಿಡಿ. ಮುಂದಿನ ಪ್ರಶ್ನೆ ಹೋಗೋಣ. ದ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ ಬಗ್ಗೆ ಇದೆ. ಇಟ್ ವಾಸ್ ಅನೌನ್ಸ್ಡ್ ಆನ್ ದ ಸೈಡ್ ಲೈನ್ಸ್ ಆಫ್ G20 ಇನ್ 2023 ನ್ಯೂ ಡೆಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. 1 ಸ್ಟೇಟ್ಮೆಂಟ್. It envisages multi-modal network involving ports, railways, digital connectivity and clean energy links. ಅದು ಕೂಡ ಸರಿ ಇದೆ. It is fully operational treaty organization with permanent supranational secretariat ಅಂತ ಹೇಳ್ತಾ ಇದ್ದಾರೆ. That is wrong statement. So IMEC ಅನ್ನು 2023ರ ನವದೆಹಲಿ G20 ಶೃಂಗಸಭೆ ಸಂದರ್ಭದಲ್ಲಿ ಘೋಷಿಸಲಾಯಿತು. ಸರಿಯಾದ ಒಂದು ಸ್ಟೇಟ್ಮೆಂಟ್. ಇದು ಬಂದರುಗಳು, ರೈಲು ಮಾರ್ಗಗಳು, ಡಿಜಿಟಲ್ ಸಂಪರ್ಕ ಮತ್ತು ಸ್ವಚ್ಛ ಇಂಧನ ಸಂಪರ್ಕಗಳನ್ನು ಒಳಗೊಂಡ ಬಹುಮಾಧ್ಯಮ ಜಾಲವನ್ನು ಕಲ್ಪಿಸುತ್ತದೆ. ಇದು ಶಾಶ್ವತ ಅತಿರಾಷ್ಟ್ರೀಯ ಕಾರ್ಯದರ್ಶನ ಹೊಂದಿರುವ ಸಂಪೂರ್ಣ ಕಾರ್ಯನಿರ್ವಹಣೆಯ ಒಪ್ಪಂದ ಸಂಸ್ಥೆಯಾಗಿದೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಮುಂದಿನ ಪ್ರಶ್ನೆ ಹೋಗೋಣ. ಫಿಸ್ಕಲ್ ಡೆಫಿಸಿಟ್ ಬಗ್ಗೆ ಇದೆ. The India's fiscal deficit for 25-26 was contained at about 4.4% of the GDP. That is right. The fiscal deficit target for 26-27 was set lower at about 4.3% of the GDP. Okay. So ಎರಡು ಕೂಡ ಸ್ಟೇಟ್ಮೆಂಟು ಕರೆಕ್ಟ್ ಇರೋದ್ರಿಂದ ಸೊ ಉತ್ತರ ಆಗಿರುತ್ತೆ ಡಿ. ಹಣಕಾಸು ಕೊರತೆಯ ಬಗ್ಗೆ ನೋಡೋದಾದರೆ 2025-26ರಲ್ಲಿ ಭಾರತದ ಹಣಕಾಸು ಕೊರತೆಯನ್ನು GDPಯ ಸುಮಾರು 4.4ಕ್ಕೆ ಮಿತಿಗೊಳಿಸಲಾಗಿತ್ತು. ಸೊ 26-27ರ ಹಣಕಾಸು ಕೊರತೆ ಗುರಿಯನ್ನು ಇನ್ನಷ್ಟು ಕಡಿಮೆ ಮಾಡಿ GDPಯ ಸುಮಾರು 4.3ಕ್ಕೆ ನಿಗದಿಪಡಿಸಲಾಯಿತು, ಅದರ ಮುಂದಿನ ವರ್ಷಕ್ಕೆ. ಸೊ ಹಾಗಾಗಿ 2 ಸ್ಟೇಟ್ಮೆಂಟ್ ಕರೆಕ್ಟ್ ಇರೋದ್ರಿಂದ ಆನ್ಸರ್ ಆಗಿರುತ್ತೆ ಡಿ. ಸೊ ಮುಂದಿನ ಪ್ರಶ್ನೆ ಹೋಗೋಣ. IAA ಬಗ್ಗೆ ಇದೆ. An Indian Institute of Astrophysics team used an Indian-built radio telescope at Guru Budanar to measure extremely weak magnetic fields in the solar corona. Solar corona is the same as the photosphere which forms the sun's normally visible surface. ನೋಡಿ, ಇಲ್ಲಿ ಭಾರತೀಯ ಖಗೋಳ ಭೌತಶಾಸ್ತ್ರ ಸಂಸ್ಥೆಯ ತಂಡವು ಗೌರಿಬಿದೂರಿನ
ಭಾರತ ನಿರ್ಮಿತ ರೇಡಿಯೋ ದೂರದರ್ಶಕವನ್ನು ಬಳಸಿ ಸೌರ ಕೊರೋನಾದ ಅತ್ಯಂತ ದುರ್ಬಲ ಚುಂಬಕ ಕ್ಷೇತ್ರಗಳನ್ನು ಅಳೆಯಿತು. ಕರೆಕ್ಟ್ ಸ್ಟೇಟ್ಮೆಂಟ್ ಇದೆ. ಸೌರ ಕೊರೋನಾ ಎಂದರೆ ಸೂರ್ಯನ ಸಾಮಾನ್ಯವಾಗಿ ಕಾಣುವ ಮೇಲ್ಮೈಯಾದ ಫೋಟೋಸ್ಪಿಯರ್ವೇ ಆಗಿದೆ. ಸೊ ಇದು ತಪ್ಪಾಗಿದೆ. ಓಕೆ, ಸೊ ನೋಡಿ, ಇಲ್ಲಿ ಕೊರೋನಾ ಸೂರ್ಯನ ಅತ್ಯಂತ ಬಿಸಿ ಮತ್ತು ವಿರಳವಾದ ಹೊರ ವಾತಾವರಣವಾಗಿದ್ದು ಫೋಟೋಸ್ಪಿಯರ್ನಿಂದ ವಿಭಿನ್ನವಾಗಿದೆ. ಕೊರೋನಾ ಚುಂಬಕ ಕ್ಷೇತ್ರದ ಮಾಪನ ಕಷ್ಟವಾದರೂ ಸೌರ ಸ್ಫೋಟಗಳು, ಕೊರೋನಲ್ ಮಾಸ್ ಎಜೆಕ್ಷನ್ ಮತ್ತು ಭೂಮಿ ಮೇಲಿನ ಬಾಹ್ಯಾಕಾಶ ಹವಾಮಾನ ಪರಿಣಾಮಗಳನ್ನು ಅರ್ಥ ಮಾಡಿಕೊಳ್ಳಲು ಇದು ಮಹತ್ವದಾಗಿದೆ ಅಂತ ನಾವಿಲ್ಲಿ ನೋಡ್ಬೋದು. ಅದೇ ರೀತಿಯಾಗಿ ಇಂಗ್ಲೀಷಲ್ಲಿ ಎಕ್ಸ್ಪ್ಲನೇಷನ್ ಇದೆ, ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಮುಂದಿನ ಪ್ರಶ್ನೆ ನೋಡೋಣ. ಸೊ ರುದ್ರಾ M2 ಮಿಸೈಲ್ ಬಗ್ಗೆ ಇದೆ. ರುದ್ರಾ M2 ಇಸ್ ಅನ್ ಇಂಡಿಜಿನಿಯಸ್ ಏರ್ ಟು ಸರ್ಫೇಸ್ ಆಂಟಿ ರೇಡಿಯೇಷನ್ ಮಿಸೈಲ್. ಓಕೆ ನೋಡಿ, ಏರ್ ಟು ಸರ್ಫೇಸ್ ಆಂಟಿ ರೇಡಿಯೇಷನ್ ಮಿಸೈಲ್ ಅನ್ನೋದು ಕರೆಕ್ಟ್ ಆಗಿದೆ. ಇಟ್ ಈಸ್ ಅನ್ ಸಬ್ಮೆರಿನ್ ಲಾಂಚ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಡೆವಲಪ್ಡ್ ಪ್ರೈಮರಿ ಫಾರ್ ನ್ಯೂಕ್ಲಿಯರ್ ಡಿಟರೆನ್ಸ್. ಇದು ರಾಂಗ್ ಇದೆ. ಓಕೆ, ಸೊ ಇಟ್ ಈಸ್ ಅನ್ anti-radiation missile home in electromagnetic emissions from enemy radars and airborne systems. So Rudra M2 was flight tested by DRDO. So yarinda madalagide DRDO and Indian Air Force from an aircraft platform, strengthening India's suppression of enemy air defense capability. Okay, Rudram 2 ಸ್ವದೇಶಿ ವಾಯು ಭೂ ವಿರೋಧಿ ವಿಕಿರಣ ಕ್ಷಿಪಣಿಯಾಗಿದ್ದು ಸಕ್ರಿಯ ರೇಡಾರ್ ಮತ್ತು ಸಂವಹನ ಗುರಿಗಳನ್ನು ಹೊಡೆಯಲು ವಿನ್ಯಾಸಗೊಳಿಸಲಾಗಿದೆ. ಇದು ಮುಖ್ಯವಾಗಿ ಅಣು ತಡೆಗಟ್ಟುವಿಕೆ ಅಭಿವೃದ್ಧಿಪಡಿಸಿದ ಜಲಾಂತರ್ಗಾಮಿ ನೌಕೆಯಿಂದ ಉಡಾಯಿಸುವ ಬಾಲಿಸ್ಟಿಕ್ ಕ್ಷಿಪಣಿಯಾಗಿದೆ ಅನ್ನೋದು ರಾಂಗ್ ಆಗಿದೆ, ತಪ್ಪಾಗಿರುತ್ತೆ ಸ್ಟೇಟ್ಮೆಂಟು. ಹಾಗಾಗಿ ಉತ್ತರ ಆಗಿರುತ್ತೆ ಬಿ, 1 ಮಾತ್ರ. ಮುಂದಿನ ಪ್ರಶ್ನೆ ಹೋಗೋಣ. ಟ್ರಾನ್ಸಿಷನ್ ಫ್ರಮ್ WPI ಟು ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್. ಸೊ ಪರಿಷ್ಕೃತ WPI ಸರಣಿ ಮೂಲ ವರ್ಷ 2022-23 ಆಗಿದೆ. ಸೊ ಸ್ಟೇಟ್ಮೆಂಟ್ 1 ಕರೆಕ್ಟ್ ಇದೆ. ಓಕೆ, ಸೊ ಪರಿವರ್ತನಾ ಅವಧಿಯಲ್ಲಿ WPI ಜೊತೆಗೆ ಉತ್ಪಾದಕ ಬೆಲೆ ಸೂಚ್ಯಂಕವನ್ನು ಪರಿಚಯಿಸಲಾಗುತ್ತಿದೆ. ಸೊ ಅದು ಕೂಡ ಕರೆಕ್ಟ್ ಇದೆ. 2026 ಜೂನ್ 15ರಂದು WPI ಅನ್ನು ತಕ್ಷಣ ಮತ್ತು ಸಂಪೂರ್ಣವಾಗಿ ರದ್ದುಗೊಳಿಸಲಾಯಿತು. ಸೊ ಇದು ತಪ್ಪಾಗಿದೆ. ಓಕೆ ನೋಡಿ, ಇಲ್ಲಿ PPI ಉತ್ಪಾದಕರು ಸ್ವೀಕರಿಸುವ ಅಥವಾ ಪಾವತಿಸುವ ಬೆಲೆಗಳ ಬದಲಾವಣೆಯನ್ನು ಅಳೆಯುತ್ತದೆ ಮತ್ತು ಸರಕುಗಳ ಜೊತೆಗೆ ಸೇವೆಗಳನ್ನು ಒಳಗೊಳ್ಳಬಹುದು. ಉತ್ಪಾದಕ ಬೆಲೆ ಮಾಪನವನ್ನು ಆಧುನೀಕರಿಸುವುದು ಸುಧಾರಣೆಯ ಉದ್ದೇಶ, ಆದರೆ ಪರಿವರ್ತನೆ ಹಂತವಾಗಿ ನಡೆಯುತ್ತದೆ. WPI ಒಂದೇ ದಿನದಲ್ಲಿ ಅಳಿದು ಹೋಗುವುದಿಲ್ಲ ಅಂತ ನಾವು ನೋಡ್ಬೋದು. ಇಟ್ ಹ್ಯಾಪನ್ಸ್ ಇನ್ ಫೇಸಸ್ ಅಂತ ನೋಡ್ಬೋದು. ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ S-400 ಏರ್ ಡಿಫೆನ್ಸ್ ಸ್ಕ್ವಾಡ್ರನ್ಸ್ ಬಗ್ಗೆ ಇದೆ. India contracted 5 S-400 air defense squadrons from Russia. So answer statement correct. After delivery of 3 squadrons, the remaining 2 are expected during the 26-27 under the revised schedule. That is also correct. So ಹಾಗಾಗಿ ಎರಡು ಸ್ಟೇಟ್ಮೆಂಟ್ಗಳು ನಿಮಗೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ ಹೋಗೋಣ. ಸೊ ಫೇರ್ವುಡ್ ನ್ಯೂಕ್ಲಿಯರ್ SK Securities Pact. Okay. The pact concerns cooperation on financing, development and commercialization of small micro modular reactors. Statement 1 is correct. It is government to government nuclear weapon treaty between India and the South Korea. This is wrong. This is a private sector entities. Okay, so just you have to replace with the private sector entities for small modular reactors, seeks factory fabrication and other aspects. Okay. ಸೊ ಈ ಒಪ್ಪಂದವು ಸಣ್ಣ ಮತ್ತು ಮೈಕ್ರೋ ಮಾಡ್ಯುಲರ್ ರಿಯಾಕ್ಟರ್ ಯೋಜನೆಗಳ ಹಣಕಾಸು ಅಭಿವೃದ್ಧಿ ಮತ್ತು ವಾಣಿಜ್ಯೀಕರಣದ ಸಹಕಾರಕ್ಕೆ ಸಂಬಂಧಿಸಿದೆ. ಇದು ಸರಿಯಾಗಿದೆ. ಇದು ಭಾರತ ಮತ್ತು ದಕ್ಷಿಣ ಕೊರಿಯಾದ ನಡುವಿನ ಸರ್ಕಾರ ಅಣ್ವಸ್ತ್ರ ಒಪ್ಪಂದವಾಗಿದೆ ಅಲ್ಲ. ಸೊ ಇದು ಭಾರತ ಮತ್ತು ಸೌತ್ ಕೊರಿಯಾ ನಡುವಿನ ಒಂದು ಖಾಸಗಿ ವಲಯದ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಒಂದು ಒಪ್ಪಂದ ಆಗಿದೆ ಅಂತ ನಾವು ನೋಡ್ಬೋದು. ಮುಂದಿನ ಪ್ರಶ್ನೆ ನೋಡೋಣ. ಟ್ಯಾಕ್ಸ್ ಟ್ರೀಟ್ಮೆಂಟ್ಸ್ ಆಫ್ FPIs ಇನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್. ಫ್ರಮ್ April 1, 2026, ಎಲಿಜಿಬಲ್ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ರಿಸೀವ್ಡ್ ಎಕ್ಸಂಪ್ಷನ್ಸ್ on interest income and capital gains from specified government securities. The statement is correct. The measure abolished long-term capital gains tax on the listed equity for all domestic investors. That is wrong. Okay. ಸೊ 2026 ಏಪ್ರಿಲ್ 1ರಿಂದ ಅರ್ಹ ವಿದೇಶಿ ಪೋರ್ಟ್ಫೋಲಿಯೋ
ಹೂಡಿಕೆದಾರರಿಗೆ ನಿರ್ದಿಷ್ಟ ಸರ್ಕಾರಿ ಪತ್ರಗಳ ಬಡ್ಡಿ ಆದಾಯ ಮತ್ತು ಬಂಡವಾಳ ಲಾಭದ ಮೇಲೆ ವಿನಾಯಿತಿ ದೊರೆಯಿತು. ಕರೆಕ್ಟ್ ಆಗಿದೆ. ಓಕೆ, ಈ ಕ್ರಮವು ಎಲ್ಲ ದೇಶೀಯ ಹೂಡಿಕೆದಾರರ ಪಟ್ಟಿಬದ್ಧ ಷೇರುಗಳ ದೀರ್ಘಾವಧಿ ಬಂಡವಾಳ ಲಾಭ ತೆರಿಗೆಯನ್ನು ರದ್ದುಗೊಳಿಸಿದ್ದು ರಾಂಗ್ ಇದೆ. ಸೊ ಹಾಗಾಗಿ ಉತ್ತರ ಆಗಿರುತ್ತೆ 1 ಮಾತ್ರ. ಮುಂದಿನ ಪ್ರಶ್ನೆ ನೋಡೋಣ. UN humanitarian appeal for Lebanon. The revised UN flash appeal sought about $639.9 million for humanitarian needs in Lebanon during the March-August 2026. The entire amount had already been fully funded by the end of 2026 May. So only one statement is correct ಅಂತ ನಾವಿಲ್ಲಿ ನೋಡ್ಬೋದು. ವಿಶ್ವಸಂಸ್ಥೆ ಏನು ಅಮೌಂಟ್ ಕೊಟ್ಟಿದ್ದಲ್ಲ ಲೆಬನಾನ್ಗೆ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ಯಾಟರ್ನಿಟಿ, ಐಡೆಂಟಿಟಿ ಆ್ಯಂಡ್ ಪ್ರೈವಸಿ ಬಗ್ಗೆ ಇದೆ. ಪಿತೃತ್ವ, ಗುರುತು ಮತ್ತು ಗೌಪ್ಯತೆ. ನೋಡಿ, ಸುಪ್ರೀಂ ಕೋರ್ಟ್ ಹ್ಯಾಸ್ ರಿಯೇಟೆಡ್ ದಟ್ DNA ಟೆಸ್ಟ್ ಕೆನಾಟ್ ಬಿ ಆರ್ಡರ್ಡ್ routinely in every paternity dispute. In an appropriate case, a child's interest in identity and inheritance may be balanced against an alleged father's privacy and bodily autonomy. ಪ್ರತಿ ಪಿತೃತ್ವ ವಿವಾದದಲ್ಲಿಯೂ DNA ಪರೀಕ್ಷೆಯನ್ನು ರೂಢಿಯಾಗಿ ಆದೇಶಿಸಲಾಗುವುದಿಲ್ಲ ಎಂದು ಸುಪ್ರೀಂ ಕೋರ್ಟ್ ಪುನರುಚ್ಚರಿಸಿದೆ. ಸೂಕ್ತ ಪ್ರಕರಣಗಳಲ್ಲಿ ಮಗುವಿನ ಗುರುತು ಮತ್ತು ಉತ್ತರಾಧಿಕಾರದ ಹಿತಾಸಕ್ತಿಯನ್ನು ಆರೋಪಿತ ತಂದೆಯ ಗೌಪ್ಯತೆ ಮತ್ತು ದೈಹಿಕ ಸ್ವಾತಂತ್ರ್ಯದೊಂದಿಗೆ ಸಮತೋಲನಗೊಳಿಸಬೇಕು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಹೇಳಿದೆ. ಓಕೆ, ಸೊ ಹಾಗಾಗಿ ಈ DNA ಟೆಸ್ಟಿಂಗ್ ಏನಿದೆಯಲ್ಲ, ಪ್ರೈವಸಿ, ಡಿಗ್ನಿಟಿ, ಬಾಡಿಲಿ ಇಂಟೆಗ್ರಿಟಿ ಆ್ಯಂಡ್ ಫ್ಯಾಮಿಲಿ ರಿಲೇಷನ್ಶಿಪ್ಸ್ಗೆ ಕನೆಕ್ಷನ್ ಆಗಿ ಫಂಡಮೆಂಟಲ್ ರೈಟ್ಗೂ ಕನೆಕ್ಟ್ ಆಗಿರುತ್ತೆ ಅಂತ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು. ಮುಂದಿನ ಪ್ರಶ್ನೆ ನೋಡೋಣ. ಸೊ ಮೇಜರ್ ಅಭಿಲಾಷಾ ಬರಾಕ್ ಅಂಡ್ ದ UN ಅವಾರ್ಡ್. ಓಕೆ, so was selected, Major Abhilasha Barak was selected for the 2025 UN Military Gender Advocate of the Year Award. Her UN service was connected with the United Nations Interim Force in the Lebanon. Okay, so ಎರಡೂ ಕೂಡ ಸರಿಯಾಗಿದೆ. ಬೋತ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್. ಸೊ ಹಾಗಾಗಿ ನಾವು ಉತ್ತರ ಆಗಿರುತ್ತೆ ಎ. ಓಕೆ, ಸೊ ದ UN Security Council Resolution of 1325 ಆನ್ ವುಮನ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ, ಅದಕ್ಕೆ ಸಂಬಂಧಪಟ್ಟಿರುತ್ತೆ ಇದು. ಸೊ ಮೇಜರ್ ಅಭಿಲಾಷಾ ಬರಾಕ್ ಅವರ ಬಗ್ಗೆ ಒಂದು ಪ್ರಶ್ನೆ. ಮುಂದಿನ ಪ್ರಶ್ನೆ ಹೋಗೋಣ. ಜೋಜಿಲಾ ಟನಲ್ ಬಗ್ಗೆ ಇದೆ. ಜೋಜಿಲಾ ಟನಲ್ ಈಸ್ ಬೀಯಿಂಗ್ ಕನ್ಸ್ಟ್ರಕ್ಟೆಡ್ ಆನ್ ದಿ ಶ್ರೀನಗರ್ ಲೇ ಆಕ್ಸಿಸ್ ಬಿಟ್ವೀನ್ ದ ಸೋನಾಮಾರ್ಗ್ ಅಂಡ್ ಕಾರ್ಗಿಲ್ ಸೈಟ್ಸ್. Its length is about 14.15 kilometers and it is designed to improve all other connectivity. So it was fully opened for unrestricted public traffic immediately after the 2026 breakthrough ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಈಸ್ ಬಿ. ಓಕೆ, ಸೊ 1 and 2. ಜೋಜಿಲಾ ಸುರಂಗವನ್ನು ಶ್ರೀನಗರ ಲೇಹ್ ಮಾರ್ಗದ ಸೋನಾಮಾರ್ಗ್ ಮತ್ತು ಕಾರ್ಗಿಲ್ ಭಾಗಗಳ ನಡುವೆ ನಿರ್ಮಿಸಲಾಗುತ್ತಿದೆ. ಸೊ ಇದರ ಉದ್ದ ಸುಮಾರು 14.15 ಕಿಲೋಮೀಟರ್ ಆಗಿದ್ದು ಸರ್ವ ಋತು ಸಂಪರ್ಕವನ್ನು ಸುಧಾರಿಸಲು ವಿನ್ಯಾಸಗೊಳಿಸಲಾಗಿದೆ. ಸೊ 2026 ಬ್ರೇಕ್ ಥ್ರೂ ನಂತರ ತಕ್ಷಣವೇ ನಿರ್ಬಂಧ ರಹಿತ ಸಾರ್ವಜನಿಕ ಸಂಚಾರಕ್ಕೆ ಸಂಪೂರ್ಣ ತೆರೆಯಲಾಯಿತು. ಸೊ ಇದು ರಾಂಗ್ ಸ್ಟೇಟ್ಮೆಂಟ್. ಓಕೆ, ಸೊ ಹಾಗಾಗಿ ಉತ್ತರ ಆಗಿರುತ್ತೆ 1 ಮತ್ತು 2 ಮಾತ್ರ, ಅದು ಬಿ. ಮುಂದಿನ ಪ್ರಶ್ನೆ ನೋಡೋಣ. ಹೌತೀಸ್ ಅಂಡ್ ದ ರೆಡ್ ಸಿ. ದ ಹೌತೀಸ್ ಆರ್ ಯೆಮೆನ್ ಬೇಸ್ಡ್ ಮೂವ್ಮೆಂಟ್ whose attacks and threats can disrupt shipping through the Bab el-Mandeb and Red Sea Suez route. Bab el-Mandeb is the strait connecting Persian Gulf directly with the Arabian Sea. Very important question ಇದು. ನಿಮ್ಮ ಮುಂದಿನ ಎಕ್ಸಾಮ್ಗೆ ಇದು ಬರುತ್ತೆ. ಹೌತಿಗಳು ಯೆಮೆನ್ ಆಧಾರಿತ ಚಳುವಳಿಯಾಗಿದ್ದು ಅವರ ದಾಳಿಗಳು ಮತ್ತು ಬೆದರಿಕೆಗಳು ಬಾಬ್ ಎಲ್ ಮಂದೇಬ್ ಕೆಂಪು ಸಮುದ್ರ ಸುಯೆಜ್ ಮಾರ್ಗದ ಸಾಗಣೆಯನ್ನು ಅಸ್ತವ್ಯಸ್ತಗೊಳಿಸಬಹುದು. ಕರೆಕ್ಟ್ ಆಗಿದೆ ಸ್ಟೇಟ್ಮೆಂಟು. ಬಾಬ್ ಎಲ್ ಮಂದೇಬ್ ಪರ್ಷಿಯನ್ ಕೊಲ್ಲಿಯನ್ನು ನೇರವಾಗಿ ಅರಬ್ಬಿ ಸಮುದ್ರದೊಂದಿಗೆ ಸಂಪರ್ಕಿಸುವ ಜಲಸಂಧಿಯಾಗಿದೆ ಅಂತ ಕೇಳಿದ್ದಾರೆ. ಅದು ತಪ್ಪಾಗಿರುತ್ತೆ. ಸೊ ನೋಡಿ, ಬಾಬ್ ಎಲ್ ಮಂದೇಬ್ ಕೆಂಪು ಸಮುದ್ರವನ್ನು ಏಡನ್ ಕೊಲ್ಲಿಯೊಂದಿಗೆ ಸಂಪರ್ಕಿಸುತ್ತದೆ. ಪರ್ಷಿಯನ್ ಕೊಲ್ಲಿಯನ್ನು ಒಮಾನ್ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರದೊಂದಿಗೆ ಸಂಪರ್ಕಿಸುವುದು ಹೋರ್ಮೋಜ್ ಜಲಸಂಧಿಯಾಗಿರುತ್ತೆ ಅಂತ ನೀವು ನೆನ್ಪಿಡಬೇಕು. ಇತ್ತೀಚೆಗೆ ನಿಮಗೆ ತುಂಬ ನ್ಯೂಸಲ್ಲಿ ಇದ್ದಿದೆ ಅಂತ ಹೇಳಿದ್ರೆ ಹೋರ್ಮೋಜ್ ಸ್ಟ್ರೈಟ್, ಹಾಗಾಗಿ ಇದನ್ನು ನೆನ್ಪಿಡಿ. ಸೊ ಅಡಚಣೆ ಉಂಟಾದಾಗ ಕೆಲವು ಹಡಗುಗಳು ಏನಾಗ್ತಾವಂದರೆ ಈ ಒಂದು ಪರಿಸ್ಥಿತಿನಲ್ಲಿ ಕೇಪ್ ಆಫ್ ಗುಡ್ ಹೋಪ್ ತುದಿಯನ್ನು ಸುತ್ತುವ ದೀರ್ಘ ಮಾರ್ಗ ಬಳಸಬೇಕಾಗತ್ತೆ. ಇಲ್ಲಿ ಏನಾದರೂ ಸಮಸ್ಯೆ ಆಯಿತು ಅಂತ ಹೇಳಿದ್ರೆ ಕೇಪ್ ಆಫ್ ಗುಡ್ ಹೋಪ್ ಒಂದು ಮಾರ್ಗವಾಗಿ ಬರಬೇಕಾಗತ್ತೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ನೋಡ್ಬೋದು. ಓಕೆ, ವೆರಿ ಇಂಪಾರ್ಟೆಂಟ್ ಕ್ವಶನ್.
ಮುಂದಿನ ಪ್ರಶ್ನೆ ಹೋಗೋಣ. ಇಂಡಿಯಾ ಒಮಾನ್ CEPA. ಓಕೆ, ಸೊ ಇಲ್ಲಿ ಇಂಡಿಯಾ ಒಮಾನ್ CEPA ಎಂಟರ್ಡ್ ಇಂಟು ಫೋರ್ಸ್ ಆನ್ 1 June 2026 ಅಂತ ಕೇಳಿದ್ದಾರೆ. ಇಟ್ ಪ್ರೊವೈಡ್ಸ್ zero duty access for more than 99% of India's exports to Oman by value. India removed protection for every sensitive agriculture and industrial product without exception. ಸೊ ಭಾರತ ಒಮಾನ್ CEPA ಕಾಂಪ್ರಿಹೆನ್ಸಿವ್ ಪಾರ್ಟ್ನರ್ಶಿಪ್ 2026 June 1ರಿಂದ ಜಾರಿಗೆ ಬಂದಿತ್ತು. ಇದು ಮೌಲ್ಯದ ಆಧಾರದಲ್ಲಿ ಒಮಾನ್ಗೆ ಭಾರತದ 99%ಗಿಂತ ಹೆಚ್ಚಿನ ರಫ್ತಿಗೆ ಶೂನ್ಯ ಸುಂಕ ಪ್ರವೇಶ ಒದಗಿಸುತ್ತದೆ. ಅದು ಕೂಡ ಸರಿ ಇದೆ. ಇದು ಭಾರತವು ಯಾವುದೇ ವಿನಾಯಿತಿ ಇಲ್ಲದೆ ಪ್ರತಿಯೊಂದು ಸೂಕ್ಷ್ಮ ಕೃಷಿ ಮತ್ತು ಕೈಗಾರಿಕಾ ಉತ್ಪನ್ನದ ರಕ್ಷಣೆಯನ್ನು ತೆಗೆದುಹಾಕಿತು. ಅದು ತಪ್ಪಾಗಿರುತ್ತೆ. ಸೊ ಉತ್ತರ ಆಗಿರುತ್ತೆ 1 ಮತ್ತು 2 ಮಾತ್ರ ಸರಿಯಾದ ಸ್ಟೇಟ್ಮೆಂಟ್ ಅಂತ. ಮುಂದಿನ ಪ್ರಶ್ನೆ ನೋಡೋದಾದರೆ VBG ರಾಮ್ಜಿ ಬಗ್ಗೆ ಇದೆ. ದ ನ್ಯೂ ರೂರಲ್ ಎಂಪ್ಲಾಯ್ಮೆಂಟ್ ಲಾ ರಿಪ್ಲೇಸ್ಡ್ ದಿ MG ನರೇಗಾ ಫ್ರಮ್ 1 July 2026 ಅಂತ ಕೊಟ್ಟಿದ್ದಾರೆ. ದಟ್ ಈಸ್ ರೈಟ್ ಸ್ಟೇಟ್ಮೆಂಟ್. ಇಟ್ ಪ್ರೊವೈಡ್ ಸ್ಟ್ಯಾಚ್ಯುಟರಿ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಫ್ ಅಪ್ ಟು 124 days ಫಾರ್ ಎಲಿಜಿಬಲ್ ರೂರಲ್ ಹೌಸ್ ಹೋಲ್ಡ್. ದಟ್ ಈಸ್ ಆಲ್ಸೋ ಕರೆಕ್ಟ್. ಇಟ್ ಈಸ್ ಮಿಯರ್ಲಿ ಅ ಡಿಸ್ಕ್ರಿಷನರಿ ಸ್ಕೀಮ್ ವಿತ್ ನೋ ಲೀಗಲ್ ಎನ್ಫೋರ್ಸ್ಮೆಂಟ್ ಎಂಪ್ಲಾಯ್ಮೆಂಟ್ ಎಂಟೈಲ್ಮೆಂಟ್ ಅಂತ ಇದೆ. ದಟ್ ಈಸ್ ರಾಂಗ್. ಓಕೆ, ಸೊ ಹಾಗಾಗಿ ಓನ್ಲಿ 1 and 2. ಹೊಸ ಗ್ರಾಮೀಣ ಉದ್ಯೋಗ ಕಾನೂನು ಖಾತ್ರಿ ಯೋಜನೆ 2026 ಜುಲೈ 1ರಿಂದ ಮನ್ರೇಗಾವನ್ನು ಬದಲಿಸಿತು. ಸರಿಯಾದ ಒಂದು ಸ್ಟೇಟ್ಮೆಂಟ್. ಇದು ಅರ್ಹ ಗ್ರಾಮೀಣ ಕುಟುಂಬಗಳಿಗೆ ಗರಿಷ್ಠ 125 ದಿನಗಳ ಕಾನೂನುಬದ್ಧ ಉದ್ಯೋಗ ಖಾತ್ರಿಯನ್ನು ಒದಗಿಸುತ್ತದೆ. ದಟ್ ಈಸ್ ಆಲ್ಸೋ ಕರೆಕ್ಟ್. ಇದು ಕಾನೂನಾತ್ಮಕವಾಗಿ ಜಾರಿಗೊಳಿಸಬಹುದಾದ ಉದ್ಯೋಗ ಹಕ್ಕಿಲ್ಲದ ಕೇವಲ ವಿವೇಚನಾತ್ಮಕ ಯೋಜನೆಯಾಗಿದೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಸೊ ಇದಿಷ್ಟು ಆ ಪ್ರಶ್ನೆ. ಮುಂದಿನ ಪ್ರಶ್ನೆ ಹೋಗೋಣ. ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಆಫ್ ರೈಟ್ ಟು ವರ್ಕ್. Constitution does not expressly guarantee a general fundamental right to employment to every citizen. That is right statement. Article 41 directs the state within its economic capacity to make effective provision for the right to work and is part of the directive principles of state policy. Okay. ಸಂವಿಧಾನವು ಪ್ರತಿಯೊಬ್ಬ ನಾಗರಿಕನಿಗೂ ಸಾಮಾನ್ಯ ಮೂಲಭೂತ ಉದ್ಯೋಗ ಹಕ್ಕನ್ನು ಸ್ಪಷ್ಟವಾಗಿ ಖಾತರಿಪಡಿಸುವುದಿಲ್ಲ. ಸರಿಯಾಗಿದೆ. ವಿಧಿ 41 ರಾಜ್ಯವು ತನ್ನ ಆರ್ಥಿಕ ಸಾಮರ್ಥ್ಯದ ಮಿತಿಯಲ್ಲಿ ಕೆಲಸದ ಹಕ್ಕಿಗೆ ಪರಿಣಾಮಕಾರಿ ವ್ಯವಸ್ಥೆ ಮಾಡಬೇಕೆಂದು ನಿರ್ದೇಶಿಸುತ್ತೆ ಮತ್ತು ಅದು ರಾಜ್ಯ ನಿರ್ದೇಶಕ ತತ್ವದ ಭಾಗವಾಗಿದೆ. ಸೊ ಹಾಗಾಗಿ 2 ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಮುಂದಿನ ಪ್ರಶ್ನೆ. ಸೊ ಈಶಾನ್ಯ ಭಾರತದಲ್ಲಿ ಆಫ್ಸ್ಪಾ ಬಗ್ಗೆ ಇದೆ. 2022 ಈಶಾನ್ಯ ಭಾರತದ ಬಹುಪಾಲು ಅಥವಾ ಬಹುತೇಕ ಎಲ್ಲ ಪ್ರದೇಶಗಳಿಂದ ಆಫ್ಸ್ಪಾ ಹಿಂಪಡೆಯಬಹುದೆಂಬ ಹೇಳಿಕೆ ಒಂದು ನೀತಿ, ಗುರಿ ಅಥವಾ ಅಂದಾಜಾಗಿದೆ. ಸೊ ರೈಟ್. 2026 ಆಗಸ್ಟ್ ವೇಳೆಗೆ ಪ್ರತಿಯೊಂದು ಈಶಾನ್ಯ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಿಂದ ಆಫ್ಸ್ಪಾ ಸಂಪೂರ್ಣವಾಗಿ ರದ್ದುಗೊಂಡಿತು. ಸೊ ಇದು ರಾಂಗ್ ಆಗಿರುತ್ತೆ. ಸೊ ಸ್ಟೇಟ್ಮೆಂಟ್ ಓನ್ಲಿ 1 ಮಾತ್ರ ಕರೆಕ್ಟ್. ಮುಂದಿನ ಪ್ರಶ್ನೆ ಹೋಗೋಣ. ಪ್ರಾಜೆಕ್ಟ್ ಕುಶ ಇಸ್ ಅ DRDO ಪ್ರೋಗ್ರಾಮ್ ಫಾರ್ ಇಂಡಿಜಿನಿಯಸ್ ಎಕ್ಸ್ಟೆಂಡೆಡ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್. So 1 is correct. It is a submarine launched ballistic missile project meant exclusive for strategic nuclear deterrence ಅಂತ ಕೇಳಿದರೆ. ದಟ್ ಈಸ್ ರಾಂಗ್. ಪ್ರಾಜೆಕ್ಟ್ ಕುಶ DRDOದ ಸ್ವದೇಶಿ ವಿಸ್ತೃತ ದೂರವಾಯು ರಕ್ಷಣಾ ವ್ಯವಸ್ಥೆಯ ಕಾರ್ಯಕ್ರಮವಾಗಿದೆ. ಸರಿಯಾದ ಸ್ಟೇಟ್ಮೆಂಟ್. ಇದು ಕೇವಲ ತಂತ್ರಾತ್ಮಕ ಅಣು ತಡೆಗಟ್ಟುವಿಕೆಗೆ ಉದ್ದೇಶಿಸಿದ ಜಲಾಂತರ್ಗಾಮಿ ಉಡಾವಣಾ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದೆ. ತಪ್ಪಾಗಿದೆ. ಓಕೆ, ಇಟ್ ಈಸ್ ನಾಟ್ ಅನ್ ಬ್ಯಾಲಿಸ್ಟಿಕ್ ಮಿಸೈಲ್. ಓಕೆ, ಸೊ ರಿಮೆಂಬರ್ ದಟ್. ಸೊ ಓನ್ಲಿ 1 ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಸೊ ಮುಂದಿನ ಪ್ರಶ್ನೆ ಹೋಗೋಣ. INS ಬಾಜ್ ಬಗ್ಗೆ ಇದೆ. ಸೊ INS ಬಾಜ್ ಗ್ರೇಟ್ ನಿಕೋಬಾರ್ ದ್ವೀಪದ ಕ್ಯಾಂಪಬೆಲ್ ಬೇನಲ್ಲಿ ಇದೆ. ಇದು ಭಾರತದ ದಕ್ಷಿಣ ತುದಿಯ ಸೈನಿಕ ವಾಯುನೆಲೆಯಾಗಿದ್ದು ಮಲಕ್ಕಾ ಜಲಸಂಧಿಯ ಪ್ರವೇಶ ಮಾರ್ಗಗಳಿಗೆ ತಂತ್ರಾತ್ಮಕ ಮಹತ್ವ ಹೊಂದಿದೆ. ಇದು ಪಶ್ಚಿಮ ನೌಕಾ ಕಮಾಂಡ್ಗೆ ಸೇರಿದ್ದು ಮುಖ್ಯವಾಗಿ ಪರ್ಷಿಯನ್ ಕೊಲ್ಲಿಯನ್ನು ಮೇಲ್ವಿಚಾರಣೆ ಮಾಡುತ್ತದೆ. ಸೊ ಉತ್ತರ ಆಗಿರುತ್ತೆ 1 and 2. So INS Baz is located at Campbell Bay in Greater Nicobar, correct island. It is in southernmost military air station and has strategic relevance to the approaches of the Malacca Strait. That is also correct. It belongs to the Western Naval Command and primarily monitors the Persian Gulf. This is wrong. Okay. So INS Baz operates under the Andaman Nicobar Command. It's India's only integrated tri-service command. Okay. So observe this, India's only integrated tri-service command. Its location support maritime
domain awareness across important sea lanes around the 6-degree channel. Okay, 6-degree channel and Indian and the Eastern Indian Ocean. Okay, ಸೊ ಇದಿಷ್ಟು ನಿಮಗೆ ನೆನಪಿರಲಿ. ಸೊ ಇದು 6-degree ಚಾನಲ್ಗೆ ಸಂಬಂಧಪಟ್ಟಿರೋಂಥ ಒಂದು ಐನೆಸ್ ಬಾಸ್ ರಿಲೇಟೆಡ್ ಕ್ವಶನ್. ಮುಂದಿನ ಪ್ರಶ್ನೆ ಹೋಗೋಣ. ಐನೆಸ್ ಸಾರ್ದಾಸ್ ಕೊಲಂಬೋ ವಿಸಿಟ್. ಐನೆಸ್ ಸಾರ್ದಾ concluded a port visit to the Colombo in June 2026. So the visit included professional training and people-to-people arrangements intended to strengthen India-Sri Lanka maritime cooperation. ಸೊ ಬೋತ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್ ಇದೆ. ಸೊ ಐನೆಸ್ ಸಾರ್ದಾ 2026ರ ಜೂನ್ನಲ್ಲಿ ಕೊಲಂಬೋ ಬಂದರು ಭೇಟಿಯನ್ನು ಪೂರ್ಣಗೊಳಿಸಿತು. ಭೇಟಿಯು ಭಾರತ ಶ್ರೀಲಂಕಾ ನೋಡಿ ಭಾರತ ಶ್ರೀಲಂಕಾ ಸಮುದ್ರ ಸಹಕಾರವನ್ನು ಬಲಪಡಿಸುವ ವೃತ್ತಿಪರ ತರಬೇತಿ ಮತ್ತು ಜನಸಂಪರ್ಕ ಕಾರ್ಯಕ್ರಮಗಳನ್ನು ಒಳಗೊಂಡಿತ್ತು ಅಂತ ನಾವಿಲ್ಲಿ ನೋಡ್ಬೋದು. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಸೊ ವೆಸ್ಟ್ ಬೆಂಗಾಲ್ ಯೂನಿಫಾರ್ಮ್ ಸಿವಿಲ್ ಕೋಡ್ initiative was at the proposal or draft and expert committee stage rather than an already an operational law. Correct statement. So Article 44 places the endeavor to secure a uniform civil code among the directive principles of state policy. That is also correct statement. So answer ಉತ್ತರ ಆಗಿರುತ್ತೆ ಬೋತ್ 1 and 2. ಪಶ್ಚಿಮ ಬಂಗಾಳದ UCC ಉಪಕ್ರಮವು ಈಗಾಗಲೇ ಜಾರಿಯಲ್ಲಿರುವ ಕಾನೂನು ಆಗಿರದೆ ಪ್ರಸ್ತಾವನೆ ಅಥವಾ ಕರಡು ಅಥವಾ ತಜ್ಞ ಸಮಿತಿಯ ಹಂತದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ವಿಧಿ 44 ಏಕರೂಪ ನಾಗರಿಕ ಸಂಹಿತೆಯನ್ನು ಸಾಧಿಸುವ ಪ್ರಯತ್ನವನ್ನು ರಾಜ್ಯದ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಇರಿಸುತ್ತದೆ. ದಟ್ ಈಸ್ ಆಲ್ಸೋ ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಮುಂದಿನ ಒಂದು ಪ್ರಶ್ನೆ ನೋಡೋಣ. ರಿಫಾರ್ಮ್ಸ್ 30 ಅಂಡ್ ದ ಭಾರತ್ ರೇಟ್ ಆಫ್ ಗ್ರೌತ್. ಓಕೆ, ಸೊ ಈ ಒಂದು ಭಾರತ್ ರೇಟ್ ಆಫ್ ಗ್ರೋತ್ ಈಸ್ ಎನ್ ರೆಟೋರಿಕಲ್ ಕಾಂಟ್ರಾಸ್ಟ್. ಸೊ ರೆಟೋರಿಕಲ್ ಕಾಂಟ್ರಾಸ್ಟ್ ಟು ದ ಓಲ್ಡರ್ ಫ್ರೇಸ್ ಹಿಂದೂ ರೇಟ್ ಆಫ್ ಗ್ರೋತ್. It is not an official statistical category. The policy debate concerns productivity, factor market reforms and human capital, technology and institution. So learn about the Bharat rate of growth and that is called as Hindu rate of growth. So ಮುಂದಿನ ಒಂದು ಪ್ರಶ್ನೆ ಹೋಗೋಣ. Additional government investment in NIAF. So Indian cabinet approved an additional 30,000 crore government commitment to the National Investment and Infrastructure Fund. One statement is correct. The measure is intended to crowd in long-term private and institutional capital for infrastructure rather than finance every project solely from the budget. Okay. So very important question. ನೋಡಿ, ಕೇಂದ್ರ ಸಚಿವ ಸಂಪುಟ ರಾಷ್ಟ್ರೀಯ ಹೂಡಿಕೆ ಮತ್ತು ಮೂಲಸೌಕರ್ಯ ನಿಧಿಗೆ ಹೆಚ್ಚುವರಿ 30,000 ಕೋಟಿ ಸರ್ಕಾರಿ ಬದ್ಧತೆಯನ್ನು ಅನುಮೋದಿಸಿತು. ಪ್ರತಿ ಯೋಜನೆಯನ್ನು ಕೇವಲ ಬಜೆಟ್ನಿಂದ ಹಣಕಾಸು ಮಾಡುವುದಕ್ಕಿಂತ ಮೂಲಸೌಕರ್ಯಕ್ಕೆ ದೀರ್ಘಾವಧಿಯ ಖಾಸಗಿ ಮತ್ತು ಸಂಸ್ಥಾತ್ಮಕ ಬಂಡವಾಳವನ್ನು ಸೆಳೆಯುವುದು ಇದರ ಮುಖ್ಯ ಉದ್ದೇಶ. ಸೊ 1 ಮತ್ತು 2 ಎರಡೂ ಸರಿಯಾಗಿದೆ. ಹಾಗಾಗಿ ಉತ್ತರ ಆಗಿರುತ್ತೆ ಎ. ಮುಂದಿನ ಪ್ರಶ್ನೆ ಹೋಗೋಣ. ತುಂಗಭದ್ರಾ ಡ್ಯಾಮ್ ಬಗ್ಗೆ ಇದೆ. ದ 33 new spillway gates were commissioned at the Tungabhadra Dam in 2026. The event highlighted cooperation involving Karnataka, Andhra Pradesh and Telangana in managing a shared river system. Tungabhadra Dam is constructed across the Kaveri River. Okay, so idu ನೆನ್ಪಿಡಿ, Tungabhadra is a major tributary of the Krishna. The dam and its canal serves irrigation, power and water needs across the state boundaries, making coordination through institutions such as the Tungabhadra board essential. Okay, ಸೊ ತುಂಗಭದ್ರಾ ನದಿ ಒಂದು ಕೃಷ್ಣಾ ನದಿಯ ಪ್ರಮುಖ ನದಿಯಾಗಿದೆ ಅಂತ ನಾವಿಲ್ಲಿ ನೆನಪಿಡಬೇಕು. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಇಂಡಿಯಾಸ್ ಕ್ರಯೋಜೆನಿಕ್ ಎಂಜಿನ್ ಬಗ್ಗೆ ಇದೆ. ದ ಇಂಡಿಜಿನಿಯಸ್ ಕ್ರಯೋಜೆನಿಕ್ ಎಂಜಿನ್ 20 ಕ್ರಯೋಜೆನಿಕ್ ಎಂಜಿನ್ ಪವರ್ಸ್ ದ ಅಪ್ಪರ್ ಸ್ಟೇಜ್ ಆಫ್ ದಿ LME-3 launch vehicle. Statement 1 ಕರೆಕ್ಟ್ ಇದೆ. It uses liquid oxygen and liquid hydrogen as propellant. That is also correct. A semi-cryogen engine uses the identical liquid hydrogen and liquid oxygen combination. That is wrong. Okay. So cryogenic propulsions require handling propellants at the extremely low temperatures and offer high efficiency. Semi-cryogenic engines generally use liquid oxygen with a hydrocarbon fuel such as kerosene. Okay. Making them technologically distinct from hydrogen fueled cryogenic
stages. Okay, so cryogenic stages are hydrogen fueled. Okay, hydrogen is much in the news. You have to know about it in details. ಸೊ ಸ್ವದೇಶಿ E20 ಕ್ರಯೋಜೆನಿಕ್ ಎಂಜಿನ್ LME3 ಉಡಾವಣಾ ವಾಹನದ ಮೇಲ್ದರ್ಜೆಯನ್ನು ಚಲಾಯಿಸುತ್ತದೆ. ಸರಿಯಾದ ಒಂದು ಸ್ಟೇಟ್ಮೆಂಟ್. ಇದು ದ್ರವ ಆಮ್ಲಜನಕ ಮತ್ತು ದ್ರವ ಹೈಡ್ರೋಜನ್ ಅನ್ನು ಪ್ರಚೋದಕಗಳಾಗಿ ಬಳಸುತ್ತದೆ. ದಟ್ ಈಸ್ ಆಲ್ಸೋ ಕರೆಕ್ಟ್. ಸೆಮಿ ಕ್ರಯೋಜೆನಿಕ್ ಎಂಜಿನ್ ಕೂಡ ಇದೇ ದ್ರವ ಹೈಡ್ರೋಜನ್ ಮತ್ತು ದ್ರವ ಆಮ್ಲಜನಕ ಸಂಯೋಜನೆಯನ್ನು ಬಳಸುತ್ತದೆ. ಅದು ತಪ್ಪಾಗಿದೆ. ಸೆಮಿ ಕ್ರಯೋಜೆನಿಕ್ ಎಂಜಿನ್ಗಳು ಸಾಮಾನ್ಯವಾಗಿ ದ್ರವ ಆಮ್ಲಜನಕದೊಂದಿಗೆ ಕೆರೋಸಿನ್ ನಂತಹ ಹೈಡ್ರೋಕಾರ್ಬನ್ ಇಂಧನ ಬಳಸುವುದರಿಂದ ಹೈಡ್ರೋಜನ್ ಆಧಾರಿತ ಕ್ರಯೋಜೆನಿಕ್ ಹಂತಗಳಿಂದ ಭಿನ್ನವಾಗಿದೆ ಅಂತ ನಾವಿಲ್ಲಿ ನೋಡ್ಬೋದು. ವೆರಿ ಇಂಪಾರ್ಟೆಂಟ್ ಕ್ವಶನ್. ಮುಂದಿನ ಪ್ರಶ್ನೆ ತೋತಾಪುರಿ ಮ್ಯಾಂಗೋ ಬಗ್ಗೆ ಇದೆ. ಕರ್ನಾಟಕಸ್ ಇಂಟರ್ವೆನ್ಷನ್ ಸಾಟ್ ಟು ಸಪೋರ್ಟ್ ದ ತೋತಾಪುರಿ ಮ್ಯಾಂಗೋ ಗ್ರೋವರ್ಸ್ ಡ್ಯೂರಿಂಗ್ ದ ಪ್ರೈಸ್ ಕ್ರಾಶ್ ಬೈ ಪ್ರೊಕ್ಯೂರಿಂಗ್ ಎ ಲಿಮಿಟೆಡ್ ಕ್ವಾಂಟಿಟಿ at a notified rate. Okay, so statement 1 is correct. It created a permanent statutory minimum support price of for every mango variety throughout India. That is wrong statement. So ಹಾಗಾಗಿ ನೆನಪಿಟ್ಕೊಳ್ಳಿ. ಸೊ ಮಾರ್ಕೆಟ್ ಇಂಟರ್ವೆನ್ಷನ್ ಸ್ಕೀಮ್ ಈಸ್ ನಾರ್ಮಲಿ ಎ ಟೆಂಪ್ರರಿ. ಓಕೆ, ಸೊ ಮಾರ್ಕೆಟ್ ಇಂಟರ್ವೆನ್ಷನ್ ಸ್ಕೀಮ್ ಏನಿದ್ರೆ ಇದು ನಾರ್ಮಲಿ ಟೆಂಪ್ರರಿ ಆಗಿರುತ್ತೆ. ಕಮೋಡಿಟಿ ಸ್ಪೆಸಿಫಿಕ್ ಅಂಡ್ ಟ್ರಿಗರ್ಡ್ ಬೈ ಅಬ್ನಾರ್ಮಲ್ ಪ್ರೈಸ್ ಡಿಕ್ಲೈನ್ ಇನ್ ಪೆರಿಷಬಲ್ ನಾಟ್ ಕವರ್ಡ್ ಬೈ ದಿ ರೆಗ್ಯುಲರ್ MSP ಸಿಸ್ಟಮ್. ಪ್ರೊಕ್ಯೂರ್ಮೆಂಟ್ ಲಿಮಿಟ್ಸ್, ಎಲಿಜಿಬಲ್ ಏರಿಯಾ, ಕ್ವಾಲಿಟಿ ಅಂಡ್ ಡ್ಯೂರೇಷನ್ ಆರ್ ಡಿಫೈನ್ಡ್ ಅಡ್ಮಿನಿಸ್ಟ್ರೇಟಿವ್ಲಿ. ಸೊ ಬೆಲೆ ಕುಸಿತದ ಸಂದರ್ಭದಲ್ಲಿ ತೋತಾಪುರಿ ಮಾವು ಬೆಳೆಗಾರರಿಗೆ ನೆರವಾಗಲು ಕರ್ನಾಟಕವು ನಿಗದಿತ ದರದಲ್ಲಿ ಸೀಮಿತ ಪ್ರಮಾಣದ ಖರೀದಿಯನ್ನು ಕೈಗೊಂಡಿತ್ತು. ಕರೆಕ್ಟ್ ಆದ ಒಂದು ಸ್ಟೇಟ್ಮೆಂಟ್. ಇದು ಭಾರತದ ಎಲ್ಲ ಮಾವಿನ ತಳಿಗಳಿಗೆ ಶಾಶ್ವತ ಕಾನೂನುಬದ್ಧ ಕನಿಷ್ಠ ಬೆಂಬಲ ಬೆಲೆ ಸೃಷ್ಟಿಸಿತು. ಇದು ತಪ್ಪಾಗಿದೆ. ಓಕೆ, ಸೊ ನೋಡಿ, ಇದು ಮಾರುಕಟ್ಟೆ ಹಸ್ತಕ್ಷೇಪ ಯೋಜನೆ ಅಂದರೆ ನೋಡಿ, ಮಾರುಕಟ್ಟೆ ಹಸ್ತಕ್ಷೇಪ ಯೋಜನೆ ಅಂದರೆ ಸಾಮಾನ್ಯವಾಗಿ ಇದು ತಾತ್ಕಾಲಿಕ ನಿರ್ದಿಷ್ಟ ಬೆಳೆ ಕೇಂದ್ರಿತವಾಗಿದ್ದು ನಿಯಮಿತ MSP ವ್ಯವಸ್ಥೆಗೆ ಒಳಪಡದ ನಾಶವಾಗುವ ಉತ್ಪನ್ನಗಳ ಅಸಾಮಾನ್ಯ ಬೆಲೆ ಕುಸಿತದ ಸಂದರ್ಭದಲ್ಲಿ ಜಾರಿಗೊಳ್ಳುತ್ತದೆ. ಖರೀದಿ ಮಿತಿ, ಅರ್ಹ ಪ್ರದೇಶ, ಗುಣಮಟ್ಟ ಮತ್ತು ಅವಧಿಯನ್ನು ಆಡಳಿತಾತ್ಮಕವಾಗಿ ನಿಗದಿಪಡಿಸಲಾಗುತ್ತೆ ಅಂತ ನಾವಿಲ್ಲಿ ನೋಡ್ಬೋದು. ಸೊ ಈ ಒಂದು ಮ್ಯಾಂಗೋಗೆ ಎಷ್ಟು ಪ್ರೈಸ್ ಇದು ಮಾಡಿದ್ರು ಅನ್ನೋದು ಕೂಡ ನಿಮ್ಗೆ ಕೇಳ್ತಾರೆ, ಅದನ್ನು ಕೂಡ ನೀವು ತಿಳ್ಕೊಂಡಿರಬೇಕು. ಸೊ NFSA ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಬಗ್ಗೆ ಅಮೆಂಡ್ಮೆಂಟ್ಸ್ ಬಗ್ಗೆ ಇದೆ. ನೆಕ್ಸ್ಟ್ ಕ್ವಶನ್. ದ ರಿಪೋರ್ಟೆಡ್ ಚೇಂಜಸ್ ವಾಸ್ ರಿಲೀಸ್ಡ್ ಆಸ್ ಡ್ರಾಫ್ಟ್ ಫಾರ್ ಕನ್ಸಲ್ಟೇಷನ್ ರಾದರ್ ದೆನ್ already commenced amendment. Okay, that is right statement. For Antyodaya Anna Yojana households, the draft proposed 7 kg per person per month, subject to the household ceiling of 35 kg. Under the existing NFSA, every priority household receives a fixed 35 kg of the rice per household, irrespective of the family size. So statement 3 is wrong. Statement 1 and 2 are correct. ವರದಿಯಾದ ಬದಲಾವಣೆಗಳನ್ನು ಈಗಾಗಲೇ ಜಾರಿಗೆ ಬಂದ ತಿದ್ದುಪಡಿಯಾಗಿ ಅಲ್ಲ, ಸಾರ್ವಜನಿಕ ಅಭಿಪ್ರಾಯಕ್ಕಾಗಿ ಕರಡಾಗಿ ಬಿಡುಗಡೆ ಮಾಡಲಾಯಿತು. ಓಕೆ, NFSA ತಿದ್ದುಪಡಿಗಳು. ಅಂತ್ಯೋದಯ ಅನ್ನ ಯೋಜನೆ ಕುಟುಂಬಗಳಿಗೆ ತಿಂಗಳಿಗೆ ಪ್ರತಿ ವ್ಯಕ್ತಿಗೆ 7 kg, ಆದರೆ ಕುಟುಂಬಕ್ಕೆ ಗರಿಷ್ಠ 35 kg ಮಿತಿಯನ್ನು ಕರಡು ಪ್ರಸ್ತಾಪಿಸಿದೆ. ಅದು ಸರಿ ಇದೆ. ಪ್ರಸ್ತುತ NFSAಯಲ್ಲಿ ಪ್ರತಿಯೊಂದು ಆದ್ಯತಾ ಕುಟುಂಬವು ಕುಟುಂಬದ ಗಾತ್ರವನ್ನು ಲೆಕ್ಕಿಸದೆ ಸ್ಥಿರ 35 kg ಅಕ್ಕಿಯನ್ನು ಪಡೆಯುತ್ತದೆ. ಅದು ರಾಂಗ್ ಇದೆ. ಓಕೆ, ಸೊ ಹಾಗಾಗಿ ಉತ್ತರ ಆಗಿರುತ್ತೆ 1 ಮತ್ತು 2 ಮಾತ್ರ. ಸೊ ಮುಂದಿನ ಒಂದು ಪ್ರಶ್ನೆ ಇಂಡಿಯಾ ನ್ಯೂಜಿಲೆಂಡ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಬಗ್ಗೆ ಇದೆ. ಇಂಡಿಯಾ ನ್ಯೂಜಿಲೆಂಡ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಸೈನ್ಡ್ ದ ಫ್ರೀ ಅಗ್ರಿಮೆಂಟ್ ಇನ್ April 2026 after negotiation concluded rapidly. So the agreement provides zero duty access for Indian exports when it enters into force. India agreed to eliminate every safeguards for sensitive dairy and agriculture product. That is wrong answer, wrong statement. So answer is 1 and 2. ಭಾರತ ಮತ್ತು ನ್ಯೂಜಿಲೆಂಡ್ ವೇಗವಾಗಿ ಪೂರ್ಣಗೊಂಡ ಮಾತುಕತೆಗಳ ನಂತರ 2026 ಏಪ್ರಿಲ್ನಲ್ಲಿ FTA ಸಹಿ ಹಾಕಿದವು. ಸರಿಯಾದ ಒಂದು ಸ್ಟೇಟ್ಮೆಂಟ್. ಒಪ್ಪಂದ ಜಾರಿಗೆ ಬಂದಾಗ ಭಾರತೀಯ ರಫ್ತುಗಳಿಗೆ ಶೂನ್ಯ ಶುಲ್ಕ ಪ್ರವೇಶ ಒದಗಿಸುತ್ತದೆ. ದಟ್ ಈಸ್ ಆಲ್ಸೋ ಸ್ಟೇಟ್ಮೆಂಟ್ ರೈಟ್. ಭಾರತವು ಸೂಕ್ಷ್ಮ ಹಾಲು ಮತ್ತು ಕೃಷಿ ಉತ್ಪನ್ನಗಳ ಪ್ರತಿಯೊಂದು ರಕ್ಷಣೆಯನ್ನು ತೆಗೆದುಹಾಕಲು ಒಪ್ಪಿಕೊಂಡಿತು. ಇದು ರಾಂಗ್ ಸ್ಟೇಟ್ಮೆಂಟ್. ಓಕೆ, ಸೊ ಇದು ಒಪ್ಕೊಂಡಿಲ್ಲ. ಹಾಗಾಗಿ ಸೂಕ್ಷ್ಮ ಕೃಷಿ ವಲಯಗಳಲ್ಲಿ ಸಾಮಾನ್ಯವಾಗಿ ಹೊರತಾಗುವಿಕೆ ಕೋಟಾ ಹಂತದ ಸುಂಕ ಕಡಿತ ಅಥವಾ ರಕ್ಷಣಾ ಕ್ರಮಗಳ ಮೂಲಕ ಇದನ್ನು ಸಂರಕ್ಷಣೆ ಮಾಡಲಿಕ್ಕೆ ಭಾರತ ಮುಂದಾಗಿದೆ ಅಂತ ನಾವಿಲ್ಲಿ ನೋಡ್ಬೋದು. ಸೊ ಮುಂದಿನ ಒಂದು ಪ್ರಶ್ನೆ ನೋಡೋಣ. ತುಂಗಭದ್ರಾ
ರಿವರ್ ಬೇಸಿನ್ ಬಗ್ಗೆ ಇದೆ. ತುಂಗಭದ್ರಾ ಈಸ್ ಫಾರ್ಮ್ಡ್ ಬೈ ದಿ ಕಾನ್ಫ್ಲುಯೆನ್ಸ್ ಆಫ್ ದಿ ತುಂಗಾ ಅಂಡ್ ಭದ್ರಾ ನಿಯರ್ ದ ಕೂಡ್ಲಿ ಇನ್ ಕರ್ನಾಟಕ. ಕರೆಕ್ಟ್ ಇದೆ ಸ್ಟೇಟ್ಮೆಂಟ್. ಇಟ್ಸ್ ಎ ಮೇಜರ್ ಟ್ರಿಬ್ಯೂಟರಿ ಆಫ್ ದ ಕೃಷ್ಣಾ ರಿವರ್. ದಟ್ ಈಸ್ ಆಲ್ಸೋ ಕರೆಕ್ಟ್. So it flows independently into the Bay of Bengal without joining any larger river. Okay, that is wrong. Okay, the Tunga and Bhadra rises in the western Ghats and drains parts of Karnataka before joining. The Tungabhadra later joins the Krishna. Okay, Krishna dalli idu join agutte, making its basin interstate sub basin important for irrigation, hydropower and the water allocation anta ನಾವು ನೋಡಬಹುದು. ಕರ್ನಾಟಕದ ಕೂಡ್ಲಿ ಸಮೀಪ ತುಂಗಭದ್ರಾ ನದಿಗಳ ಸಂಗಮದಿಂದ ತುಂಗಭದ್ರಾ ರೂಪುಗೊಳ್ಳುತ್ತದೆ. ಸರಿಯಾದ ಸ್ಟೇಟ್ಮೆಂಟು. ಇದು ಕೃಷ್ಣಾ ನದಿಯ ಪ್ರಮುಖ ಉಪನದಿಯಾಗಿದೆ. ಸರಿಯಾದ ಸ್ಟೇಟ್ಮೆಂಟು. ಇದು ಯಾವುದೇ ದೊಡ್ಡ ನದಿಯನ್ನು ಸೇರದೆ ಸ್ವತಂತ್ರವಾಗಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ತಪ್ಪಾದ ಸ್ಟೇಟ್ಮೆಂಟ್. ಓಕೆ, ಸೊ ಮುಂದಿನ ಒಂದು ಪ್ರಶ್ನೆ ನೋಡೋಣ. ನೇತ್ರಾ ಏರ್ಬೋರ್ನ್ ಸರ್ವೈಲೆನ್ಸ್ ಪ್ಲಾಟ್ಫಾರ್ಮ್ ಬಗ್ಗೆ ಇದೆ. ನೇತ್ರಾ ಇಸ್ ಎನ್ ಇಂಡಿಜಿನಿಯಸ್ DRDO ಏರ್ಬೋರ್ನ್ early warning and control platform that carries radar and mission system on an aircraft. So statement 1 is correct. It is fixed ground based ballistic missile defense shield with no airborne component. That is wrong. Okay, ನೇತ್ರಾ DRDO ಅಭಿವೃದ್ಧಿಪಡಿಸಿದ ಸ್ವದೇಶಿ ವಾಯು ಮೂಲ ಮುನ್ನೆಚ್ಚರಿಕೆ ಮತ್ತು ನಿಯಂತ್ರಣ ವೇದಿಕೆಯಾಗಿದ್ದು ವಿಮಾನದಲ್ಲಿ ರೆಡಾರ್ ಮತ್ತು ಮಿಷನ್ ವ್ಯವಸ್ಥೆಗಳನ್ನು ಹೊತ್ತಿರುತ್ತದೆ. ಇದು ಯಾವುದೇ ವಾಯು ಘಟಕವಿಲ್ಲದ ಸ್ಥಿರ ಭೂ ಆಧಾರಿತ ಬ್ಯಾಲಿಸ್ಟಿಕ್ ಕ್ಷಿಪಣಿ ರಕ್ಷಣಾ ಕವಚವಾಗಿದೆ. ಇದು ತಪ್ಪಾದ ಸ್ಟೇಟ್ಮೆಂಟ್. ಹಾಗಾಗಿ ಉತ್ತರ 1 ಮಾತ್ರ ಆಗಿರುತ್ತೆ, ಡಿ. ಮುಂದಿನ ಪ್ರಶ್ನೆ ಹೋಗೋಣ. ಇಂಡಿಯಾ UAE ಡಿಫೆನ್ಸ್ ಕೋಆಪರೇಷನ್ ಬಗ್ಗೆ ಇದೆ. ಇಂಡಿಯಾ ಆ್ಯಂಡ್ UAE ಎಕ್ಸ್ಪ್ಲೋರ್ಡ್ ಎ ಸ್ಟ್ರಾಟಜಿಕ್ ಡಿಫೆನ್ಸ್ ಪಾರ್ಟ್ನರ್ಶಿಪ್ ಫ್ರೇಮ್ವರ್ಕ್ ಕವರಿಂಗ್ ಡಿಫೆನ್ಸ್ ಇಂಡಸ್ಟ್ರಿ ಆ್ಯಂಡ್ ಕ್ಯಾಪಬಿಲಿಟಿ ಕೋಆಪರೇಷನ್. ದಟ್ ಈಸ್ ಕರೆಕ್ಟ್. ದ ಡಿಸ್ಕಷನ್ ಆಲ್ಸೋ ಎನ್ಕಂಪಾಸ್ಡ್ ಏರಿಯಾಸ್ ಸಚ್ as ಟ್ರೈನಿಂಗ್, ಮ್ಯಾರಿಟೈಮ್. ದಟ್ ಈಸ್ ಆಲ್ಸೋ ಕರೆಕ್ಟ್. ಓಕೆ, ಸೊ ಜನರಲ್ ಕ್ವಶನ್ಸ್ ಆನ್ ಡಿಫೆನ್ಸ್ ಕೋಆಪರೇಷನ್ NPD. ಮುಂದಿನ ಪ್ರಶ್ನೆ ಹೋಗೋಣ. ಭೀಮ್ UPI ಆ್ಯಪ್ ಬಗ್ಗೆ ಇದೆ. NPC has planned to expand BHIM from a payment only interface towards the distribution of products such as loans, cards, insurance or investments through regulated partners. BHIM itself is being converted into a scheduled commercial banks authorized to accept deposits on its own balance sheet. Okay, ಸೊ ಎರಡನೇ ಸ್ಟೇಟ್ಮೆಂಟ್ ರಾಂಗ್ ಇದೆ. ಸೊ ಒಂದನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇರೋದ್ರಿಂದ ಉತ್ತರ ಆಗಿರುತ್ತೆ 1 only. ಓಕೆ, ಸೊ NPCI ನಿಯಂತ್ರಿತ ಪಾಲುದಾರರ ಮೂಲಕ ಸಾಲ, ಕಾರ್ಡ್, ವಿಮೆ ಅಥವಾ ಹೂಡಿಕೆಗಳ ಉತ್ಪನ್ನಗಳನ್ನು ವಿತರಿಸಲು ಭೀಮ್ ಅನ್ನು ಕೇವಲ ಪಾವತಿ ಇಂಟರ್ಫೇಸ್ನಿಂದ ವಿಸ್ತರಿಸಲು ಯೋಜಿಸಿದೆ ಅಂತ. ಸರಿಯಾಗಿದೆ. ಸೊ ಭೀಮ್ ಸ್ವತಃ ಠೇವಣಿ ಸ್ವೀಕರಿಸುವ ಅಧಿಕಾರ ಹೊಂದಿರುವ ನಿಗದಿತ ವಾಣಿಜ್ಯ ಬ್ಯಾಂಕ್ ಆಗಿ ಪರಿವರ್ತಿಸಲಾಗುತ್ತದೆ. ದಟ್ ಈಸ್ ರಾಂಗ್ ಸ್ಟೇಟ್ಮೆಂಟ್. ಓಕೆ, ಸೊ ಭೀಮ್ ಇಸ್ ಎ ಡಿಜಿಟಲ್ ಭೀಮ್ UPI ಮೂಲಸೌಕರ್ಯ ಆಧಾರಿತ ಡಿಜಿಟಲ್ ಇಂಟರ್ಫೇಸ್ ಆಗಿದೆ. ಹಣಕಾಸು ಉತ್ಪನ್ನಗಳ ವಿತರಣೆ ಪರವಾಗಿ ಪಡೆದ ಬ್ಯಾಂಕ್, ವಿಮಾ ಸಂಸ್ಥೆ ಅಥವಾ ಇತರ ನಿಯಂತ್ರಿತ ಘಟಕಗಳ ಮೂಲಕ ನಡೆಯುತ್ತದೆ. ಉತ್ಪನ್ನಗಳಿಗೆ ಪ್ರವೇಶ ನೀಡುವುದರಿಂದ ಆಪ್ ಸ್ವತಃ ಬ್ಯಾಂಕಿಂಗ್ ಪರವಾನಗಿ ಪಡೆಯುವುದಿಲ್ಲ ಅಂತ ನಾವಿಲ್ಲಿ ನೋಡಬಹುದು. ಮುಂದಿನ ಪ್ರಶ್ನೆ ನೋಡೋಣ. ಟೆಲಿಗ್ರಾಮ್ ಬ್ಲಾಕಿಂಗ್ ಬಗ್ಗೆ ಇದೆ. Telegram was temporarily blocked across India in June 2026 in connection with the concerns rising from the major examination paper leak. That is correct actually. The blocking direction relied on the section 69 of the Indian Information Technology Act. The judicial decision permanently prohibited Telegram in India for all future purposes. That is wrong actually. Only 1 and 2 statement are correct with respect to the this news. Okay, ಸೊ ಮುಂದಿನ ಪ್ರಶ್ನೆ ಹೋಗೋಣ. ದ ಟ್ರೇಡ್ ರಿಸೀವಬಲ್ ಡಿಸ್ಕೌಂಟಿಂಗ್ ಸಿಸ್ಟಮ್ ಬಗ್ಗೆ ಇದೆ. TREDS facilitates electronic financing or discounting of MSME trade receivables. That is actually correct. It brings together MSME sellers, corporate or government buyers and multiple financiers on a platform. That is also correct. Its primary function is trading equity shares of MSME on a stock exchange. That is wrong answer. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಸ್ಕೀಮ್ ಬಗ್ಗೆ ಇದೆ. ಕರ್ನಾಟಕ ಫೋಕಸಸ್ ಆನ್ ಅರ್ಲಿ ಡಿಟೆಕ್ಷನ್ ಆ್ಯಂಡ್ ಎಮರ್ಜೆನ್ಸಿ ಮ್ಯಾನೇಜ್ಮೆಂಟ್ ಆಫ್ ಹಾರ್ಟ್ ಅಟ್ಯಾಕ್ಸ್, ಪರ್ಟಿಕ್ಯುಲರ್ಲಿ ST elevation myocardial infarction. It uses an hub and spoke approach with ECG transmission, telecardiology guidance and time critical treatment. It is primarily a population-wide cancer screening program. That is wrong. So statement 1 and 2 ಕರೆಕ್ಟ್ ಆಗಿರೋದ್ರಿಂದ ಉತ್ತರ ಆಗಿರುತ್ತೆ 1 ಮತ್ತು 2. ಕರ್ನಾಟಕದ ಈ ಯೋಜನೆ
ಹೃದಯಾಘಾತ ವಿಶೇಷವಾಗಿ ST ಎಲಿವೇಶನ್ ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ ಮುಂಚಿತ ಪತ್ತೆ ಮತ್ತು ತುರ್ತು ನಿರ್ವಹಣೆ ಮೇಲೆ ಕೇಂದ್ರೀಕರಿಸುತ್ತದೆ. ರೈಟ್ ಸ್ಟೇಟ್ಮೆಂಟ್. ಇದು ECG ಪ್ರಸರಣ, ದೂರ ಹೃದಯ ವೈದ್ಯಕೀಯ ಮಾರ್ಗದರ್ಶನ ಮತ್ತು ಸಮಯ ಸಂವೇದಿ ಚಿಕಿತ್ಸೆಯೊಂದಿಗೆ ಹಬ್ಸ್ಪೋಕ್ ವಿಧಾನ ಬಳಸುತ್ತದೆ. ಕರೆಕ್ಟ್. ಇದು ಮುಖ್ಯವಾಗಿ ಜನಸಂಖ್ಯೆ ವ್ಯಾಪ್ತಿಯ ಕ್ಯಾನ್ಸರ್ ತಪಾಸಣೆಗೆ ಸಂಬಂಧಪಟ್ಟಿದೆ ಅಂತ ರಾಂಗ್ ಸ್ಟೇಟ್ಮೆಂಟ್ ಇರುತ್ತೆ. ಸೊ ಇದಿಷ್ಟು ನಿಮಗೆ ಇವತ್ತಿನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕರೆಂಟ್ ಅಫೇರ್ಸ್ MCQ ಫಾರ್ KS ಎಕ್ಸಾಮಿನೇಷನ್. ನಿಮಗೆ ಕಮೆಂಟ್ ಮಾಡಿ, ನಿಮಗೆ ಕಂಟೆಂಟ್ ಇಷ್ಟ ಆಗಿದರೆ ಕಮೆಂಟ್ ಮಾಡಿ, ಸೊ ಲೈಕ್ ಕೂಡ ಮಾಡಿ. ಸೊ ಇನ್ನೂ ಹೆಚ್ಚಿನ ಈ ಥರ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಿಪ್ರೇಷನ್. ಥ್ಯಾಂಕ್ ಯು.